ಗುತ್ತಿಗೆದಾರರು ಕೂಡ ಸಾಕಷ್ಟು ಹಣ ಬಿಡುಗಡೆ ಆಗಿಲ್ಲ ಅನ್ನುವಂತ ಗಂಭೀರ ಆರೋಪವನ್ನು ಮಾಡ್ತಿದ್ರು. ಕೊನೆ ಕೂಡ ಲೋಕೋಪಯೋಗಿ ಇಲಾಖೆಯಲ್ಲಿ ಗುತ್ತಿಗೆದಾರರಿಗೆ ಒಂದು ಹಂತದಲ್ಲಿ ಹಣವನ್ನು ಈಗ ಬಿಡುಗಡೆ ಆಗಿರುವಂತದ್ದು. ಇದಕ್ಕೆ ಸಂಬಂಧಪಟ್ಟಂಗೆ ನಮ್ಮ ಜೊತೆಗೆ ಮಾತನಾಡೋದಕ್ಕೆ ಲೋಕೋಪಯೋಗಿ ಸಚಿವರು ಆಗಿರುವಂತಹ ಸತೀಶ್ ಜಾರಕಿಹೊಳಿ ಅವರಿದ್ದಾರೆ. ಅವರ ಹತ್ರ ಒಂದಷ್ಟು ವಿಚಾರಗಳನ್ನ ಮಾತಾಡುವಂತ ಒಂದು ಪ್ರಯತ್ನ ಮಾಡೋಣ. ಸತೀಶ್ ಜಾರಕಿಹೊಳಿ, ಬಹಳ ಮುಖ್ಯವಾಗಿರುವಂತ ಸಾಕಷ್ಟು ಕೂಡ ಅಂದ್ರೆ ನಮ್ಗೆ ಇನ್ನೂ ಬಿಡುಗಡೆ ಆಗಿಲ್ಲ ಹಣ ಅನ್ನುವಂತ ಆರೋಪಗಳು ಕೂಡ ಸಹಜವಾಗಿ ಸರ್ಕಾರದ ವಿರುದ್ಧ ಮಾಡ್ತಾ ಬಂದ್ರು. ನಿಮ್ಮ ಇಲಾಖೆಯಲ್ಲಿ ಹಣವನ್ನ ಬಿಡುಗಡೆ ಮಾಡಿದ್ದೀರಾ ಅನ್ನುವಂಥದ್ದು ಕೂಡ ಇಲ್ಲ, ನಾವು ಇಲಾಖೆಯಲ್ಲಿ ಮಾಡಿದ್ರು ಕೂಡ ಇನ್ನೂ ಭಾಳಷ್ಟು ಕೊಡಬೇಕಾಗಿದೆ. ಮಾಡಿದಕ್ಕೆ ಇಷ್ಟಕ್ಕೆ ಅವರು ತಪ್ಪಿಲ್ಲ, ನಾವು ಇಲ್ಲ. ಈಗ 25% ಸಮಸ್ಯೆ ಇರೋದು, ಇನ್ನೂ 75% ನಾವು ಬಾಕಿ ಇದೆ. ನಮ್ಮ ಥರ ಬೇರೆ ಇಲಾಖೆಯಲ್ಲಿ ಕೂಡ ಇದೆ. ಆದರೆ ಈಗ ಆರೋಪ ಮಾಡೋದು, ಅಸಮಾಧಾನ ಮಾಡೋದು ನಮ್ಮ ಮ್ಯಾಗ ಮಾಡಬಾರ್ದು. ಅವರು ಹಿಂದಿನ ಸರ್ಕಾರ ಮೇಲೆ ಮಾಡಬೇಕು. ಯಾಕಂದರೆ ಅವರು ಅನುದಾನ ಇಲ್ಲದೆ ಎಷ್ಟನ್ನೇ ಹೊಸ ಕಾಮಗಾರಿ ಕೊಟ್ಟಿದ್ದಾರೆ. ಹೀಗಾಗಿ ಅದು ತಾರತಮ್ಯ ಆಗಿದೆ. ನಾವು ಹೊಣೆಗಾರಲ್ಲ, ಆದರೂ ಕೂಡ ನಾವು ಅದನ್ನು ಕೊಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಈಗ 1 ಕೋಟಿ 2 ಕೋಟಿ ಕಡಿಮೆ ಹಣ ಇರುವಂತವ್ರಿಗೆಲ್ಲ ಈಗ ಹಣ ಬಿಡುಗಡೆ ಮಾಡಿದ್ದೀರಾ ಅನ್ನುವಂಥ? ಸುಮಾರು 1 ಕೋಟಿವರೆಗೆ, ಅದು 5 ಲಕ್ಷದಿಂದ 10 ಲಕ್ಷ, 50, 70 ಲಕ್ಷ, 1045 ಜನಕ್ಕೆ 50% ಟೋಟಲ್ ನಮ್ಮದು ಪೆಂಡೆನ್ಸಿ ಇದ್ದದ್ದು ಖಾಲಿ ಆಗಿದೆ. ಸೊ ಇನ್ನು ಬರುವಂಥ ದಿನಗಳಲ್ಲಿ ಹಂತವಾಗಿ ಮಾಡ್ತೀವಿ. ಸೊ ಯಾವ ಮಾದರಿ, ಯಾವ ಮೆಥಡ್ ಅನ್ನು ಅನುಸರಿಸ್ತಾ ಇದ್ರೆ ಸರ್ ಹಣವನ್ನು ಬಿಡುಗಡೆ ಮಾಡೋಕ್ಕೆ, ಅಥವಾ ಆನ್ಲೈನ್ ಅಲ್ಲಿ, ಅಥವಾ ಯಾವ ರೀತಿ ಇದು ಮಾಡ್ತಾ ಇದ್ರಿ ಸರ್? ಮನೆ ಮಾಡಿದ್ದು ನಾವು ಡೈರೆಕ್ಟ್ ಆಗಿ ಅವ್ರಿಗೆ ಕೊಟ್ಟಿದ್ದೀವಿ ಆನ್ಲೈನಲ್ಲಿ. ಸೊ ಇನ್ನು ಬಂದದ್ದು ಪರ್ಸೆಂಟೇಜ್ ವೈಸ್ ಕೊಡ್ತೀವಿ. ಟೋಟಲ್ 4,000 ಕೋಟಿ ಇದ್ರೆ 1,000 ಬಂದರೆ ಎಲ್ಲರಿಗೂ 25% ಬರುತ್ತೆ. ಆ ರೀತಿ, ಅಥವಾ 20% ಬರ್ಬೋದು, 25 ಬರ್ಬೋದು, ಡಿಪೆಂಡ್ ಅಪಾನ್ ರಿಲೀಸ್ ಮೇಲೆ. ಸೊ ಅದು ಯಾವ ಬರ್ತೀವಿ ಅದರ ಆಧಾರ ಮೇಲೆ ಅದನ್ನು ಪರ್ಸೆಂಟೇಜ್ ವೈಸ್ ಕೊಟ್ಟರೆ ಎಲ್ಲರೂ ಸಮಾಧಾನ ಇರ್ತಾರೆ, ಯಾರಿಗೆ ಹೆಚ್ಚು ಕಮ್ಮಿ ಆಗೋಲ್ಲ. 1 ಕೋಟಿ ಇದ್ರೆ 25 ಲಕ್ಷ ರೂಪಾಯಿ ಬರ್ತದೆ, 2 ಕೋಟಿ ಇದ್ರೆ 50 ಲಕ್ಷ ರೂಪಾಯಿ ಬರ್ತೈತೆ. ಆ ರೀತಿ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಸರ್, ನಿಮ್ಮ ಇಲಾಖೆಯಲ್ಲಿ ಜಾಸ್ತಿ ಪೆಂಡಿಂಗ್ ಅಲ್ಲಿ ಏನೋ ಇತ್ತ ಗುತ್ತಿಗೆದಾರದ್ದು ಹಣ ಬಿಡುಗಡೆದು ಅಂತ? ಇದು ಇನ್ನೂ ಪೆಂಡಿಂಗ್ ಇದೆ. ಇನ್ನೂ ಸುಮಾರು 4,000 ಕೋಟಿ ಇರಬೇಕು ನಮಗೆ ಕೊಡಬೇಕಾದ್ದು. 4,000 crore ಕೊಡಬೇಕು ನಾವು. ಇದು ಅಡಿಷನ್ನು ಬಜೆಟ್ನಲ್ಲಿ ಇಲ್ಲದೇ ಇರುವಂಥದ್ದು. ಇದು ಹೀಗಾಗಿ ಸಮಸ್ಯೆ ಆಗಿದೆ. ಯಾಕಂದರೆ ಫೈನಾನ್ಸ್ ಅವರು ಕುಡಿದು ಎಷ್ಟು ಬಜೆಟ್ ಇದೆ ಕೊಟ್ಟಿರ್ತಾರೆ ಅಷ್ಟೇ ಕೊಡೋರು, ಅವರು ಎಕ್ಸಸ್ ಕೊಡೋಲ್ಲ. ಹೀಗಾಗಿ ಎಕ್ಸ್ಟ್ರಾ ಇವತ್ತು ಕೇಳಿದ್ದೀವಿ CM ಅವ್ರಿಗೆ, ಮೋಸ್ಟ್ಲಿ ಕೊಡ್ತೀವಿ ಅಂತ ಹೇಳಿದ್ದಾರೆ. ಕೊಟ್ಟರೆ ಸ್ವಲ್ಪ ಪರಿಹಾರ ಆಗುತ್ತೆ. ಸರ್, ಗುತ್ತಿಗೆದಾರರು ಕೂಡ ನಿಮ್ಮನ್ನು ಭೇಟಿ ಆಗಿದ್ರು. ಸೊ ಏನ್ ಮಾತಾಡಿದ್ದಾರೆ ಸರ್? ಬಿಲ್ ಕೊಡಂತ ಹೇಳ್ತಾರೆ. ಅದು ಸಮಸ್ಯೆ ಒಂದೇ ಸಾರಿ ಪರಿಹಾರ ಆಗೋಲ್ಲ. ಇನ್ನೂ 6 ತಿಂಗಳಾಗ್ಬೋದು, 1 ವರ್ಷ ಆಗ್ಬೋದು. ಇದು ಲಾಂಗ್ ಪ್ರೊಸೆಸ್. ಇದು 6 ತಿಂಗಳಿಂದ 1 ವರ್ಷದಲ್ಲಿ ಪರಿಹಾರ ಆಗುತ್ತೆ. ಸರ್, ಮುಖ್ಯವಾಗಿ ಪೊಲಿಟಿಕಲ್ ವಿಚಾರದಲ್ಲಿ ಮಾತಾಡೋದಾದ್ರೆ ಸರ್, ಈಗ ಒಂದು ರಿಪೋರ್ಟ್ ಕೂಡ ಇದು ಬಿಡುಗಡೆ ಆಗಿದೆ ಖಾಸಗಿಯಾಗಿ ಅನ್ನುವಂಥದ್ದು. ಅದರಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಘೋಷಣೆ ಕೂಗಿದ್ದಾರೆ ಅನ್ನುವಂಥ ಮಾತು. ನೋಡಿ, ಖಾಸಗಿ ಅವ್ರ ಮ್ಯಾಗ ಹೆಂಗೆ ನಾವು ತೆಗೆದುಕೊಳ್ಳಿಕ್ಕಾಗ್ತದೆ? ಭಾಳಷ್ಟು ಏಜೆನ್ಸಿ ಇದಾವೆ, ಫ್ಯಾಕ್ಟ್ ಚೆಕ್ ಇದೆ, ಸುಮಾರು ಏಜೆನ್ಸಿ ಇದೆ. ಅವ್ರು ಹೇಳಿದಾರೆ ಸರ್ಕಾರ ಅದ್ರ ಮ್ಯಾಗ ಆ್ಯಕ್ಟ್ ಮಾಡ್ಲಿಕ್ಕಾಗಲ್ಲ. ಸರ್ಕಾರ FSIದಿಂದ ಬಂದ್ಮೇಲೆ ಅವರು ಆ್ಯಕ್ಷನ್ ಮಾಡೋರು. ಅಲ್ಲಿವ್ರು ಕಾಯ್ಬೇಕಷ್ಟೇ. ನಾವು ಸರ್ಕಾರ ಎಲ್ಲವನ್ನು ಮುಚ್ಚಿಡ್ತಿದೆ ಅನ್ನುವಂಥ ಆರೋಪ ಪ್ರತಿಪಕ್ಷಗಳಿಂದ ಸರ್. ಅದಕ್ಕೆ ಇಡಬೇಕ್ರಿ? ಏನು ಅವ್ರೇನು ಭಾಳ ಕೂಗಿದವ್ರೇನು? ಅವ್ರೇನು ಮಂತ್ರಿನ, ಮುಖ್ಯಮಂತ್ರಿನ, DCM ಉಳಿಸ್ಲಿಕ್ಕೆ ಏನಿದ್ದಾರೆ ಅವರು? ಅವನು ಉಳಿಸುವಂಥ ಏನು ಅವಶ್ಯಕತೆ ಇದೆ? ಒಬ್ಬ ಸಾಮಾನ್ಯ ಕಾರ್ಯಕರ್ತ ಅವನು. ಒಂದು ವೇಳೆ ಘೋಷಣೆ ಕೂಗಿದ್ರೆ ಅವನೇ ಹೋಗ್ತಾನೆ. ಇಲ್ಪ ಅದರಲ್ಲಿ CM ಕೂಗಿದ್ರ, DCM ಇದ್ರು, ಯಾರೋ ಮಂತ್ರಿ ಕೂಗಿದಾರೋ ಅವನು ರಕ್ಷಣೆ ಮಾಡ್ಲಿಕ್ಕೆ ಅಂದ್ರೆ ಇದೆಲ್ಲ ಓಕೆ, ಒಪ್ಕೊಳ್ತೀವಿ. ಅವನಿಗೋಸ್ಕರ ಯಾಕೆ ಇಂಥ ದೊಡ್ಡ ಸರ್ಕಾರಕ್ಕೆ ಕಳಂಕ ತರಬೇಕು? ಮಾಡಿದ್ರೆ ನೇರವಾಗಿ ಆಕ್ಷನ್ ತೊಗೊಳ್ತೀವಿ, ಅದರಲ್ಲಿ ಏನು ಪ್ರಶ್ನೆ ಇಲ್ಲ. ಈ ಸುಮ್ಮನೆ BJP ಅವ್ರಿಗೆ ಏನು ಕೆಲಸ ಇಲ್ಲದೆ ಏನೋ ಅದು ಇದು ಹೇಳ್ಕೊತ ಕೊಡ್ತಾರೆ. ಹಾಗಾಗೋಲ್ಲ. ಯಾರಿದ್ರು ಕೂಡ ಹಿಂದೆ ಆಕ್ಟ್ ಮಾಡಿದ್ದೀವಿ, ಹಾಕಿದ್ವಿ. ಬಾಂಬ್ ಬ್ಲಾಸ್ಟ್ ವಿಚಾರದಲ್ಲೂ ಕೂಡ ಕಾಂಗ್ರೆಸ್ ಎಲ್ಲವೂ ತುಷ್ಟೀಕರಣ ಮಾಡಕ್ ಹೊರಟಿದೆ ಅನ್ನುವಂಥ ಆರೋಪ. ಅವ್ರು ಯಾರಂತ ಗೊತ್ತಾಗಬೇಕಲ್ಲ, ಹೊರಗೆ ಬರಲಿ ಅದು ಯಾರಂತ. ಅವಾಗ ಅದ್ರ ಬಗ್ಗೆ ನೋಡೋಣ. ಹೊರಗೆ ಬರಲಿ, ಯಾರು ಹೆಸರು ಬರಬೇಕಲ್ಲ. ಮೊಹಮ್ಮದೋ ಅಥವಾ ಅನಿಲೋ, ಇದ್ರ ಮ್ಯಾಗ ಡಿಪೆಂಡ್ ಇದೆ ಭಾಳ. ಅದು ಮೊಹಮ್ಮದ್ ಅಂದರೆ ಮತ್ತದು ಪೀಕ್ ಆಗುತ್ತೆ, ಅನಿಲೋ ಸಂತೋಷ್ ಬಂದರೆ ಅದು ಡೌನ್ ಆಗುತ್ತೆ. ಕಾದ್ ನೋಡೋಣ. ಸರ್, ಯಾಕೆ ಸರ್ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಈ ರೀತಿಯ ಒಂದಷ್ಟು, ಯಾಕಂದ್ರೆ ಪಾಕಿಸ್ತಾನ ಜಿಂದಾಬಾದ್ ಮತ್ತೆ ಇಲ್ಲಿ ಬಾಂಬ್ ಬ್ಲಾಸ್ಟ್ ಅನ್ನುವಂಥದ್ದು ಒಂದೊಂದೇ ಪ್ರಕರಣಗಳು ಬೇರೆ ಬೇರೆ ಸ್ವರೂಪಗಳು ಪಡ್ಕೊಳ್ತಾ ಇದೆಯಲ್ಲ ಅಂತ ನೋಡೋಣ. ಅದು ಪೊಲೀಸರು ತನಿಖೆ ಮಾಡ್ತಾರೆ. ಅದು ಯಾರು ಮಾಡಿದ್ದಿದೆಯಾ ಉದ್ದೇಶಪೂರ್ವಕ, ಅಥವಾ ನ್ಯಾಚುರಲ್ ಆಗಿ ಆಗಿದೆಯಾ, ಅಥವಾ ಅವನಿಗೆ ಇಂಟೆನ್ಷನ್ ಏನಿದೆ ಗೊತ್ತಾಗ್ತದೆ. ವೇಟ್ ಮಾಡೋಣ, ತಕ್ಷಣ ಹೇಳೋಕ್ಕಾಗೋಲ್ಲ. ಸರ್, ಬೆಳಗಾವಿ ಲೋಕಸಭಾ ಚುನಾವಣೆಗೆ ಸಂಬಂಧಪಟ್ಟಂಗೆ ಬೆಳಗಾವಿ ಮತ್ತು ಅಲ್ಲಿನ ಅಭ್ಯರ್ಥಿಗಳು ಯಾರು ಅನ್ನೋದು ಏನೋ ಫೈನಲ್ ಆಗಿದೆ? ಇನ್ನೂ ಆಗಿಲ್ಲ. ಇನ್ನೂ ಅಂತಿಮ ಒಂದು ಚರ್ಚೆ ಮಾಡ್ತಾರೆ CM ಅವರು, DCM ಅವರು. ಸೊ ಅವಾಗ ಅಂತಿಮವಾಗಿ ಒಂದು ನಿರ್ಧಾರ ಮಾಡ್ತಾರೆ. ನಿಮ್ಮ ಹಾಗೂ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಕುಟುಂಬದವರು ಅಭ್ಯರ್ಥಿ ಏನಾದ್ರೂ ಆಗತ್ತಾರೆ ಸರ್? ಇಲ್ಲ, ನಮ್ಮ ಕುಟುಂಬ ಅಂತ ಇಲ್ಲ. ಲಕ್ಷ್ಮೀ ಹೆಬ್ಬಾಳ್ಕರ್ ಬಗ್ಗೆ ಕೇಳಿದ್ದಾರೆ. ಸೊ ಅದನ್ನ ಹೈಕಮಾಂಡ್ ತೀರ್ಮಾನ ಮಾಡ್ತಾರೆ. ಇದಿಷ್ಟು ಕೂಡ ಸತೀಶ್ ಜಾರಕಿಹೊಳಿ ಅವರ ಸ್ಪಷ್ಟವಾದ ಮಾತುಗಳು. ಕ್ಯಾಮರಾ ಪರ್ಸನ್ ಶಿವಾನಂದ್ ಜೊತೆ ಹರೀಶ್ ಕಾಪುರ್, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.